ಗುಂಡಿ ರಸ್ತೆಯಿಂದ ರಾಜಧಾನಿಯ ಕೈಗಾರಿಕಾ ವಲಯ ಬೇಸತ್ತಿದೆ. 15 ನಿಮಿಷದ ಮಾರ್ಗಕ್ಕೆ 1 ಗಂಟೆ ಸಂಚಾರ ಮಾಡಬೇಕಾದಂತಹ ಅನಿವಾರ್ಯತೆ ಅಲ್ಲಿ. ಗುಣಮಟ್ಟದ ರಸ್ತೆ ನಿರ್ಮಾಣ ಆಗಬೇಕು ಅಂತ ಎಫ್ಕೆಸಿಸಿಐ ಆಗ್ರಹಿಸ್ತಾ ಇದೆ. ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ ಎಫ್ಕೆಸಿಸಿಐ. ದಯವಿಟ್ಟು ಒಂದು ಗುಣಮಟ್ಟದ ರಸ್ತೆ ಮಾಡಿಕೊಡಿ, ಅದಾದ್ರೂ ಮಾಡಿಕೊಡಿ. ಯಾಕಂದ್ರೆ ಒಂದಷ್ಟು ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ ಬೇಕು ಅಂತಂದ್ರೆ ಬೆಂಗಳೂರಿನ ಒಳಗಡೆ ಸಂಚಾರ ಮಾಡೋದಕ್ಕೆ 2 ರಿಂದ 3 ಗಂಟೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದ್ರೆ ಗುಂಡಿ ರಸ್ತೆಯಿಂದ ಬೇಸತ್ತಿದೆ ರಾಜಧಾನಿ ಕೈಗಾರಿಕಾ ವಲಯ. ಹಾಗಾಗಿ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಸಿಟಿ ಗುಂಡಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಬೇರೆ ಬೇರೆ ರಾಜ್ಯದವರು ಸಹ ಒಂದ್ ಕಡೆ ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಯಮಿಗಳು ಸಹ ಏನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಸಹ ಸರ್ಕಾರ ವಿರುದ್ಧ ಒಂದ್ ಕಡೆ ಉದ್ಯಮಿಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಕಸ ರೋಡಲ್ಲಿ ಆಗೇ ಇರುತ್ತೆ, ಗುಂಡಿಗಳು ಆಗೇ ಬಿದ್ದಿರುತ್ತೆ, ಇನ್ನೂ ಸರಿಯಾಗಿ ಮುಸ್ತಿಲ್ಲ ಎಂಬುದು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬಂದಿದೆ. ಈ ಒಂದು ವಿಚಾರಕ್ಕೆ ಎಫ್ಕೆಸಿಸಿಯ ಅಧ್ಯಕ್ಷರಾದ ಉಮಾ ರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಒಂದ್ ಕಡೆ ನೀವು ವಿಷನ್ ಇಟ್ಕೊಂಡಿದ್ದೀರಾ, ಒಂದ್ ಕಡೆ ಉದ್ಯಮಿಯನ್ನ ಬೆಳೆಸಬೇಕಂತ, ಸಿಟಿಯನ್ನ ಬೆಳೆಸಬೇಕಂತ. ಬಟ್ ಈಗ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಫಾರಿನರ್ಸ್ ಬಂದ ಉದ್ಯಮಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಇಲ್ಲಿ ಕಸಗಳು ಹೇಗಿದೆ, ರೋಡ್ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಉದ್ಯಮಿಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಕೇಳ್ತಿದ್ದಾರೆ. ಮೇಡಮ್, ಏನ್ ಹೇಳ್ತೀರಂತ? ಖಂಡಿತ ದೊಡ್ಡ ಇಶ್ಯೂವೇ. ನಾವು ಇವಾಗ ಪಿನ್ಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಲ್ಲಿ ನಮ್ ರೋಡ್ಸ್ ನಲ್ಲಿ ಇಂಡಸ್ಟ್ರಿಗೆ ಬಹಳ ಎಫೆಕ್ಟ್ ಆಗ್ತಾ ಇರೋದು ಇದು ಇನ್ಫ್ರಾಸ್ಟ್ರಕ್ಚರ್ ಬೋಸ್ ಅಂತೀವಿ, ವೆದರ್ ಇಟ್ ಇಸ್ ಗಾರ್ಬೇಜ್ ಆರ್ ಇನ್ ರೋಡ್ಸ್. ಏನಕ್ಕಂದ್ರೆ ನಮ್ದು ಟೈಮ್ ಒಂದ್ ಜಾಗಕ್ಕೆ ಮುಂಚೆ 15 ನಿಮಿಷ 20 ನಿಮಿಷನಲ್ಲಿ ಹೋಗ್ಬೇಕಾಗಿರೋದು 1.5 ಗಂಟೆ ಆಗ್ತಾ ಇದೆ. ಅಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಅಫ್ಕೋರ್ಸ್ ಕೋವಿಡ್ ಆದ್ಮೇಲೆ ನಾವು ಆನ್ಲೈನ್ ಮೀಟಿಂಗ್ಸ್ ಎಲ್ಲ ಶುರು ಮಾಡಿದ್ವಿ, ಆದ್ರೂ ಎಷ್ಟೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಸೊ ನಮ್ದು ಸರ್ಕಾರ ಇವಾಗ 750 ಕೋಟಿ ರಿಲೀಸ್ ಮಾಡಿದ್ದಾರೆ ರೋಡ್ಸ್ಗೆ. ನಮ್ ಪ್ರಕಾರ ಅದು ಸಾಕಾಗಲ್ಲ, ಬಿಕಾಸ್ ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ. ನಮ್ದು ಆಸ್ ಎ ಸಿಟಿ ಬೆಂಗಳೂರು ಅಷ್ಟು ದೊಡ್ಡದಾಗಿದೆ, ಗ್ರೇಟರ್ ಬೆಂಗಳೂರು ತನಕ ಆಗಿದೆ. ಎಲ್ಲಾರ್ಗೂ ಅಮೌಂಟ್ ಸಾಕಾಗಲ್ಲ. ಆಮೇಲೆ ಮಳೆ ಬಂದ್ರೆ ಇನ್ನೂ ಬೇಗ ಮತ್ತೆ ಹೋಗ್ತಾ ಇದೆ. ಅಂದ್ರೆ ಕ್ವಾಲಿಟಿ ಆಫ್ ದ ರೋಡ್ ಶುಡ್ ಆಲ್ಸೋ. ಗುಂಡಿ ರಸ್ತೆಯಿಂದ ರಾಜಧಾನಿಯ ಕೈಗಾರಿಕಾ ವಲಯ ಬೇಸತ್ತಿದೆ. 15 ನಿಮಿಷದ ಮಾರ್ಗಕ್ಕೆ 1 ಗಂಟೆ ಸಂಚಾರ ಮಾಡಬೇಕಾದಂತಹ ಅನಿವಾರ್ಯತೆ ಅಲ್ಲಿ. ಗುಣಮಟ್ಟದ ರಸ್ತೆ ನಿರ್ಮಾಣ ಆಗಬೇಕು ಅಂತ ಎಫ್ಕೆಸಿಸಿಐ ಆಗ್ರಹಿಸ್ತಾ ಇದೆ. ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ ಎಫ್ಕೆಸಿಸಿಐ. ದಯವಿಟ್ಟು ಒಂದು ಗುಣಮಟ್ಟದ ರಸ್ತೆ ಮಾಡಿಕೊಡಿ, ಅದಾದ್ರೂ ಮಾಡಿಕೊಡಿ. ಯಾಕಂದ್ರೆ ಒಂದಷ್ಟು ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ ಬೇಕು ಅಂತಂದ್ರೆ ಬೆಂಗಳೂರಿನ ಒಳಗಡೆ ಸಂಚಾರ ಮಾಡೋದಕ್ಕೆ 2 ರಿಂದ 3 ಗಂಟೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದ್ರೆ ಗುಂಡಿ ರಸ್ತೆಯಿಂದ ಬೇಸತ್ತಿದೆ ರಾಜಧಾನಿ ಕೈಗಾರಿಕಾ ವಲಯ. ಹಾಗಾಗಿ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಸಿಟಿ ಗುಂಡಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಬೇರೆ ಬೇರೆ ರಾಜ್ಯದವರು ಸಹ ಒಂದ್ ಕಡೆ ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಯಮಿಗಳು ಸಹ ಏನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಸಹ ಸರ್ಕಾರ ವಿರುದ್ಧ ಒಂದ್ ಕಡೆ ಉದ್ಯಮಿಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಕಸ ರೋಡಲ್ಲಿ ಆಗೇ ಇರುತ್ತೆ, ಗುಂಡಿಗಳು ಆಗೇ ಬಿದ್ದಿರುತ್ತೆ, ಇನ್ನೂ ಸರಿಯಾಗಿ ಮುಸ್ತಿಲ್ಲ ಎಂಬುದು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬಂದಿದೆ. ಈ ಒಂದು ವಿಚಾರಕ್ಕೆ ಎಫ್ಕೆಸಿಸಿಯ ಅಧ್ಯಕ್ಷರಾದ ಉಮಾ ರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಒಂದ್ ಕಡೆ ನೀವು ವಿಷನ್ ಇಟ್ಕೊಂಡಿದ್ದೀರಾ, ಒಂದ್ ಕಡೆ ಉದ್ಯಮಿಯನ್ನ ಬೆಳೆಸಬೇಕಂತ, ಸಿಟಿಯನ್ನ ಬೆಳೆಸಬೇಕಂತ. ಬಟ್ ಈಗ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಫಾರಿನರ್ಸ್ ಬಂದ ಉದ್ಯಮಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಇಲ್ಲಿ ಕಸಗಳು ಹೇಗಿದೆ, ರೋಡ್ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಉದ್ಯಮಿಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಕೇಳ್ತಿದ್ದಾರೆ. ಮೇಡಮ್, ಏನ್ ಹೇಳ್ತೀರಂತ? ಖಂಡಿತ ದೊಡ್ಡ ಇಶ್ಯೂವೇ. ನಾವು ಇವಾಗ ಪಿನ್ಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಲ್ಲಿ ನಮ್ ರೋಡ್ಸ್ ನಲ್ಲಿ ಇಂಡಸ್ಟ್ರಿಗೆ ಬಹಳ ಎಫೆಕ್ಟ್ ಆಗ್ತಾ ಇರೋದು ಇದು ಇನ್ಫ್ರಾಸ್ಟ್ರಕ್ಚರ್ ಬೋಸ್ ಅಂತೀವಿ, ವೆದರ್ ಇಟ್ ಇಸ್ ಗಾರ್ಬೇಜ್ ಆರ್ ಇನ್ ರೋಡ್ಸ್. ಏನಕ್ಕಂದ್ರೆ ನಮ್ದು ಟೈಮ್ ಒಂದ್ ಜಾಗಕ್ಕೆ ಮುಂಚೆ 15 ನಿಮಿಷ 20 ನಿಮಿಷನಲ್ಲಿ ಹೋಗ್ಬೇಕಾಗಿರೋದು 1.5 ಗಂಟೆ ಆಗ್ತಾ ಇದೆ. ಅಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಅಫ್ಕೋರ್ಸ್ ಕೋವಿಡ್ ಆದ್ಮೇಲೆ ನಾವು ಆನ್ಲೈನ್ ಮೀಟಿಂಗ್ಸ್ ಎಲ್ಲ ಶುರು ಮಾಡಿದ್ವಿ, ಆದ್ರೂ ಎಷ್ಟೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಸೊ ನಮ್ದು ಸರ್ಕಾರ ಇವಾಗ 750 ಕೋಟಿ ರಿಲೀಸ್ ಮಾಡಿದ್ದಾರೆ ರೋಡ್ಸ್ಗೆ. ನಮ್ ಪ್ರಕಾರ ಅದು ಸಾಕಾಗಲ್ಲ, ಬಿಕಾಸ್ ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ. ನಮ್ದು ಆಸ್ ಎ ಸಿಟಿ ಬೆಂಗಳೂರು ಅಷ್ಟು ದೊಡ್ಡದಾಗಿದೆ, ಗ್ರೇಟರ್ ಬೆಂಗಳೂರು ತನಕ ಆಗಿದೆ. ಎಲ್ಲಾರ್ಗೂ ಅಮೌಂಟ್ ಸಾಕಾಗಲ್ಲ. ಆಮೇಲೆ ಮಳೆ ಬಂದ್ರೆ ಇನ್ನೂ ಬೇಗ ಮತ್ತೆ ಹೋಗ್ತಾ ಇದೆ. ಅಂದ್ರೆ ಕ್ವಾಲಿಟಿ ಆಫ್ ದ ರೋಡ್ ಶುಡ್ ಆಲ್ಸೋ. ಗುಂಡಿ ರಸ್ತೆಯಿಂದ ರಾಜಧಾನಿಯ ಕೈಗಾರಿಕಾ ವಲಯ ಬೇಸತ್ತಿದೆ. 15 ನಿಮಿಷದ ಮಾರ್ಗಕ್ಕೆ 1 ಗಂಟೆ ಸಂಚಾರ ಮಾಡಬೇಕಾದಂತಹ ಅನಿವಾರ್ಯತೆ ಅಲ್ಲಿ.
ಗುಣಮಟ್ಟದ ರಸ್ತೆ ನಿರ್ಮಾಣ ಆಗಬೇಕು ಅಂತ ಎಫ್ಕೆಸಿಸಿಐ ಆಗ್ರಹಿಸ್ತಾ ಇದೆ. ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ ಎಫ್ಕೆಸಿಸಿಐ. ದಯವಿಟ್ಟು ಒಂದು ಗುಣಮಟ್ಟದ ರಸ್ತೆ ಮಾಡಿಕೊಡಿ, ಅದಾದ್ರೂ ಮಾಡಿಕೊಡಿ. ಯಾಕಂದ್ರೆ ಒಂದಷ್ಟು ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ ಬೇಕು ಅಂತಂದ್ರೆ ಬೆಂಗಳೂರಿನ ಒಳಗಡೆ ಸಂಚಾರ ಮಾಡೋದಕ್ಕೆ 2 ರಿಂದ 3 ಗಂಟೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದ್ರೆ ಗುಂಡಿ ರಸ್ತೆಯಿಂದ ಬೇಸತ್ತಿದೆ ರಾಜಧಾನಿ ಕೈಗಾರಿಕಾ ವಲಯ. ಹಾಗಾಗಿ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಸಿಟಿ ಗುಂಡಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಬೇರೆ ಬೇರೆ ರಾಜ್ಯದವರು ಸಹ ಒಂದ್ ಕಡೆ ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಯಮಿಗಳು ಸಹ ಏನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಸಹ ಸರ್ಕಾರ ವಿರುದ್ಧ ಒಂದ್ ಕಡೆ ಉದ್ಯಮಿಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಕಸ ರೋಡಲ್ಲಿ ಆಗೇ ಇರುತ್ತೆ, ಗುಂಡಿಗಳು ಆಗೇ ಬಿದ್ದಿರುತ್ತೆ, ಇನ್ನೂ ಸರಿಯಾಗಿ ಮುಸ್ತಿಲ್ಲ ಎಂಬುದು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬಂದಿದೆ. ಈ ಒಂದು ವಿಚಾರಕ್ಕೆ ಎಫ್ಕೆಸಿಸಿಯ ಅಧ್ಯಕ್ಷರಾದ ಉಮಾರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಒಂದ್ ಕಡೆ ನೀವು ವಿಷನ್ ಇಟ್ಕೊಂಡಿದ್ದೀರಾ, ಒಂದ್ ಕಡೆ ಉದ್ಯಮಿಯನ್ನ ಬೆಳೆಸಬೇಕಂತ, ಸಿಟಿಯನ್ನ ಬೆಳೆಸಬೇಕಂತ. ಬಟ್ ಈಗ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಫಾರಿನರ್ಸ್ ಬಂದ ಉದ್ಯಮಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಇಲ್ಲಿ ಕಸಗಳು ಹೇಗಿದೆ, ರೋಡ್ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಉದ್ಯಮಿಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಕೇಳ್ತಿದ್ದಾರೆ. ಮೇಡಮ್, ಏನ್ ಹೇಳ್ತೀರಂತ? ಖಂಡಿತ ದೊಡ್ಡ ಇಶ್ಯೂಯೇ. ನಾವು ಇವಾಗ ಪಿನ್ಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಲ್ಲಿ ನಮ್ಮ ರೋಡ್ಸ್ ನಲ್ಲಿ ಇಂಡಸ್ಟ್ರಿಗೆ ಬಹಳ ಎಫೆಕ್ಟ್ ಆಗ್ತಾ ಇರೋದು ಇದು ಇನ್ಫ್ರಾಸ್ಟ್ರಕ್ಚರ್ ಬೋಸ್ ಅಂತೀವಿ, ವೆದರ್ ಇಟ್ ಇಸ್ ಗಾರ್ಬೇಜ್ ಆರ್ ಇನ್ ರೋಡ್ಸ್. ಏನಕ್ಕಂದ್ರೆ ನಮ್ದು ಟೈಮ್ ಒಂದ್ ಜಾಗಕ್ಕೆ ಮುಂಚೆ 15 ನಿಮಿಷ 20 ನಿಮಿಷ ನಲ್ಲಿ ಹೋಗ್ಬೇಕಾಗಿರೋದು 1.5 ಗಂಟೆ ಆಗ್ತಾ ಇದೆ. ಅಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಅಫ್ಕೋರ್ಸ್ ಕೋವಿಡ್ ಆದ್ಮೇಲೆ ನಾವು ಆನ್ಲೈನ್ ಮೀಟಿಂಗ್ಸ್ ಎಲ್ಲ ಶುರು ಮಾಡಿದ್ವಿ, ಆದ್ರೂ ಎಷ್ಟೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಸೊ ನಮ್ದು ಸರ್ಕಾರ ಇವಾಗ 750 ಕೋಟಿ ರಿಲೀಸ್ ಮಾಡಿದ್ದಾರೆ ರೋಡ್ಸ್ಗೆ. ನಮ್ ಪ್ರಕಾರ ಅದು ಸಾಕಾಗಲ್ಲ, ಬಿಕಾಸ್ ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ. ನಮ್ದು ಆಸ್ ಎ ಸಿಟಿ ಬೆಂಗಳೂರು ಅಷ್ಟು ದೊಡ್ಡದಾಗಿದೆ, ಗ್ರೇಟರ್ ಬೆಂಗಳೂರು ತನಕ ಆಗಿದೆ. ಎಲ್ಲಾರ್ಗೂ ಅಮೌಂಟ್ ಸಾಕಾಗಲ್ಲ. ಆಮೇಲೆ ಮಳೆ ಬಂದ್ರೆ ಇನ್ನೂ ಬೇಗ ಮತ್ತೆ ಹೋಗ್ತಾ ಇದೆ. ಅಂದ್ರೆ ಕ್ವಾಲಿಟಿ ಆಫ್ ದ ರೋಡ್ ಶುಡ್ ಆಲ್ಸೋ. ಗುಂಡಿ ರಸ್ತೆಯಿಂದ ರಾಜಧಾನಿಯ ಕೈಗಾರಿಕಾ ವಲಯ ಬೇಸತ್ತಿದೆ. 15 ನಿಮಿಷದ ಮಾರ್ಗಕ್ಕೆ 1 ಗಂಟೆ ಸಂಚಾರ ಮಾಡಬೇಕಾದಂತ ಅನಿವಾರ್ಯತೆ ಅಲ್ಲಿ. ಗುಣಮಟ್ಟದ ರಸ್ತೆ ನಿರ್ಮಾಣ ಆಗಬೇಕು ಅಂತ ಎಫ್ಕೆಸಿಸಿಐ ಆಗ್ರಹಿಸ್ತಾ ಇದೆ. ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ಮುಂದಾಗಿದೆ ಎಫ್ಕೆಸಿಸಿಐ. ದಯವಿಟ್ಟು ಒಂದು ಗುಣಮಟ್ಟದ ರಸ್ತೆ ಮಾಡಿಕೊಡಿ, ಅದಾದ್ರೂ ಮಾಡಿಕೊಡಿ. ಯಾಕಂದ್ರೆ ಒಂದಷ್ಟು ಕಿಲೋಮೀಟರ್ ಹೋಗೋದಕ್ಕೆ 1 ಗಂಟೆ ಬೇಕು ಅಂತಂದ್ರೆ ಬೆಂಗಳೂರಿನ ಒಳಗಡೆ ಸಂಚಾರ ಮಾಡೋದಕ್ಕೆ 2 ರಿಂದ 3 ಗಂಟೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದ್ರೆ ಗುಂಡಿ ರಸ್ತೆಯಿಂದ ಬೇಸತ್ತಿದೆ ರಾಜಧಾನಿ ಕೈಗಾರಿಕಾ ವಲಯ. ಹಾಗಾಗಿ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಸಿಟಿ ಗುಂಡಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಬೇರೆ ಬೇರೆ ರಾಜ್ಯದವರು ಸಹ ಒಂದ್ ಕಡೆ ಆಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉದ್ಯಮಿಗಳು ಸಹ ಏನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಇವತ್ತು ಸಹ ಸರ್ಕಾರ ವಿರುದ್ಧ ಒಂದ್ ಕಡೆ ಉದ್ಯಮಿಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಕಸ ರೋಡಲ್ಲಿ ಆಗೇ ಇರುತ್ತೆ, ಗುಂಡಿಗಳು ಆಗೇ ಬಿದ್ದಿರುತ್ತೆ, ಇನ್ನೂ ಸರಿಯಾಗಿ ಮುಸ್ತಿಲ್ಲ ಎಂಬುದು ಒಂದ್ ಕಡೆ ಅಸಮಾಧಾನ, ಆಕ್ರೋಶ ಕೇಳಿ ಬಂದಿದೆ. ಈ ಒಂದು ವಿಚಾರಕ್ಕೆ ಎಫ್ಕೆಸಿಸಿಯ ಅಧ್ಯಕ್ಷರಾದ ಉಮಾರೆಡ್ಡಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಒಂದ್ ಕಡೆ ನೀವು ವಿಷನ್ ಇಟ್ಕೊಂಡಿದ್ದೀರಾ, ಒಂದ್ ಕಡೆ ಉದ್ಯಮಿಯನ್ನ ಬೆಳೆಸಬೇಕಂತ, ಸಿಟಿಯನ್ನ ಬೆಳೆಸಬೇಕಂತ. ಬಟ್ ಈಗ ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಫಾರಿನರ್ಸ್ ಬಂದ ಉದ್ಯಮಿಗಳು ಪ್ರಶ್ನೆ ಮಾಡ್ತಿದ್ದಾರೆ, ಇಲ್ಲಿ ಕಸಗಳು ಹೇಗಿದೆ, ರೋಡ್ ಚೆನ್ನಾಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ಉದ್ಯಮಿಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಕೇಳ್ತಿದ್ದಾರೆ. ಮೇಡಮ್, ಏನ್ ಹೇಳ್ತೀರಂತ? ಖಂಡಿತ ದೊಡ್ಡ ಇಶ್ಯೂಯೇ. ನಾವು ಇವಾಗ ಪಿನ್ಯಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇಲ್ಲಿ ನಮ್ಮ ರೋಡ್ಸ್ ನಲ್ಲಿ ಇಂಡಸ್ಟ್ರಿಗೆ ಬಹಳ ಎಫೆಕ್ಟ್ ಆಗ್ತಾ ಇರೋದು ಇದು ಇನ್ಫ್ರಾಸ್ಟ್ರಕ್ಚರ್ ಬೋಸ್ ಅಂತೀವಿ, ವೆದರ್ ಇಟ್ ಇಸ್ ಗಾರ್ಬೇಜ್ ಆರ್ ಇನ್ ರೋಡ್ಸ್. ಏನಕ್ಕಂದ್ರೆ ನಮ್ದು ಟೈಮ್ ಒಂದ್ ಜಾಗಕ್ಕೆ ಮುಂಚೆ 15 ನಿಮಿಷ 20 ನಿಮಿಷ ನಲ್ಲಿ ಹೋಗ್ಬೇಕಾಗಿರೋದು 1.5 ಗಂಟೆ ಆಗ್ತಾ ಇದೆ. ಅಂದ್ರೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಅಫ್ಕೋರ್ಸ್ ಕೋವಿಡ್ ಆದ್ಮೇಲೆ ನಾವು ಆನ್ಲೈನ್ ಮೀಟಿಂಗ್ಸ್ ಎಲ್ಲ ಶುರು ಮಾಡಿದ್ವಿ, ಆದ್ರೂ ಎಷ್ಟೋ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಸೊ ನಮ್ದು ಸರ್ಕಾರ ಇವಾಗ 750 ಕೋಟಿ ರಿಲೀಸ್ ಮಾಡಿದ್ದಾರೆ ರೋಡ್ಸ್ಗೆ. ನಮ್ ಪ್ರಕಾರ ಅದು ಸಾಕಾಗಲ್ಲ, ಬಿಕಾಸ್ ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ. ನಮ್ದು ಆಸ್ ಎ ಸಿಟಿ ಬೆಂಗಳೂರು ಅಷ್ಟು ದೊಡ್ಡದಾಗಿದೆ, ಗ್ರೇಟರ್ ಬೆಂಗಳೂರು ತನಕ ಆಗಿದೆ. ಎಲ್ಲಾರ್ಗೂ ಅಮೌಂಟ್ ಸಾಕಾಗಲ್ಲ. ಆಮೇಲೆ ಮಳೆ ಬಂದ್ರೆ ಇನ್ನೂ ಬೇಗ ಮತ್ತೆ ಹೋಗ್ತಾ ಇದೆ. ಅಂದ್ರೆ ಕ್ವಾಲಿಟಿ ಆಫ್ ದ ರೋಡ್ ಶುಡ್ ಆಲ್ಸೋ